ಎಲ್ಲರಿಗೂ ನಮಸ್ಕಾರ. ನಾನು ಶ್ರದ್ಧಾ. ಹೇಗಿದ್ದೀರಾ ನೀವು? ಇವತ್ತು ನಾನು ಸಿಂಪಲ್ ಆಗಿರೋ ಮತ್ತು ಟೇಸ್ಟಿ ಆಗಿರೋ ಮ್ಯಾಕ್ರೋನಿ ರೆಸಿಪಿ ಮಾಡ್ತಾ ಇದ್ದೇನೆ. ಅದು ಹೇಗೆ ಮಾಡೋದು ಮತ್ತು ಯಾವ ರೀತಿ ಟೇಸ್ಟ್ ಬರುತ್ತೆ ಅಂತ ನೋಡೋಣ. ಒಂದು ಪ್ಯಾನ್ನಲ್ಲಿ ನೀರು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕಿ ನಂತರ ಮ್ಯಾಕ್ರೋನಿ ಆ್ಯಡ್ ಮಾಡಿ ಅದು ಮೃದುವಾಗುವವರೆಗೆ ಬೇಯಿಸಬೇಕು. ಉಪ್ಪು ಹಾಕುವುದರಿಂದ ಮ್ಯಾಕ್ರೋನಿಗೆ ಟೇಸ್ಟ್ ಬರುತ್ತದೆ. ಆಯಿಲ್ ಆ್ಯಡ್ ಮಾಡುವುದರಿಂದ ಮ್ಯಾಕ್ರೋನಿ ನಾನ್ ಸ್ಟಿಕ್ಕಿ ಆಗಿರುತ್ತದೆ. ಇವಾಗ ಮ್ಯಾಕ್ರೋನಿ ಸಾಫ್ಟ್ ಆಗಿದ್ದರೆ ಅದರ ನೀರನ್ನು ಈ ರೀತಿ ಹೋಲಿರುವ ಪಾತ್ರೆಗೆ ಸೋಸಿ, ಮ್ಯಾಕ್ರೋನಿ ಏನಾದರೂ ಜಾಸ್ತಿ ಬೆಂದಿದ್ದರೆ ಅದಕ್ಕೆ ತಣ್ಣೀರನ್ನು ಆ್ಯಡ್ ಮಾಡ್ಬೋದು. ಒಂದು ಬಾಣಲೆಗೆ ಬಟರ್ ಹಾಕಿ ಅದು ಮೆಲ್ಟ್ ಆದ ಮೇಲೆ ಸಣ್ಣಗೆ ಕಟ್ ಮಾಡಿದ ಬೆಳ್ಳುಳ್ಳಿ ಮತ್ತು ಗ್ರೀನ್ ಚಿಲ್ಲಿಯನ್ನು ಹಾಕಿ ಫ್ರೈ ಮಾಡಿ. ಬಟರ್ ಹಾಕುವುದರಿಂದ ರಿಚ್ ಟೇಸ್ಟ್ ಮತ್ತು ಒಳ್ಳೆ ಸ್ಮೆಲ್ ಕೊಡುತ್ತದೆ. ನಂತರ ಆನಿಯನ್ ಆ್ಯಡ್ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಬರೋವರೆಗೆ ಅದನ್ನು ಫ್ರೈ ಮಾಡಿ. ಇವಾಗ ಟೊಮೆಟೊ ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ಬೇಯಲು ಬಿಡಿ. ಕ್ಯಾಪ್ಸಿಕಮ್ ಅನ್ನು ಆ್ಯಡ್ ಮಾಡಿ ಸ್ವಲ್ಪ ಸಾಫ್ಟ್ ಆಗುವವರೆಗೆ ಬಿಡಿ. ಈಗ ಟರ್ಮರಿಕ್ ಪೌಡರನ್ನು ಹಾಕಿ ಇದು ಯೆಲ್ಲೋಯಿಶ್ ಕಲರ್ ಕೊಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಟೇಸ್ಟ್ ಮತ್ತು ಸ್ಮೆಲ್ನೊಂದಿಗೆ ಇಟಾಲಿಯನ್ ಟಚ್ ಕೊಡಲು ಆರಿಗ್ಯಾನೋವನ್ನು ಹಾಕಿ, ಇದು ಆಪ್ಷನಲ್. ಸ್ವಲ್ಪ ರೆಡ್ ಚಿಲ್ಲಿ ಸಾಸನ್ನು ಹಾಕಿ ಮಿಕ್ಸ್ ಮಾಡಿ. ಇದು ನಿಮಗೆ ರೆಡ್ಡಿಶ್ ಕಲರ್ ಕೊಡುತ್ತದೆ ಮತ್ತು ಇದು ಖಾರ ಕೂಡ ಇಲ್ಲ. ನಂತರ ಬೇಯಿಸಿದ ಮ್ಯಾಕ್ರೋನಿಯನ್ನು ಹಾಕಿ ಚೆನ್ನಾಗಿ ತಿರುಗಿಸಿ. ನಾನಿಲ್ಲಿ ಸಾಸ್ ಫ್ಲೇವರ್ ಇನ್ನೂ ಬೇಕಂತ ರೆಡ್ ಚಿಲ್ಲಿ ಸಾಸ್ ಮತ್ತು ಸೋಯಾ ಸಾಸನ್ನು ಆ್ಯಡ್ ಮಾಡಿದ್ದೇನೆ. ಒಮ್ಮೆ ಮಿಕ್ಸ್ ಮಾಡಿ. ಮನೆಯಲ್ಲಿ ಚೀಸ್ ಏನಾದರೂ ಇದ್ದರೆ ಇದಕ್ಕೆ ಆ್ಯಡ್ ಮಾಡ್ಬೋದು. ಇದು ಸಾಫ್ಟ್ನೆಸ್, ರಿಚ್ನೆಸ್ ಮತ್ತು ಕ್ರೀಮಿ ಟೆಕ್ಸ್ಚರನ್ನು ಕೊಡುತ್ತದೆ. ಚೀಸ್ ಹಾಕಿದ 1 ನಿಮಿಷದಲ್ಲಿ ಅದು ಕರಗುತ್ತದೆ. ಅದಾದ ನಂತರ ಒಮ್ಮೆ ಮಿಕ್ಸ್ ಮಾಡಿ ಬಿಸಿ ಬಿಸಿ ಸರ್ವ್ ಮಾಡಬಹುದು. ತುಂಬ ಸಿಂಪಲ್ ಮತ್ತು ತುಂಬ ಟೇಸ್ಟಿ ಆಗಿರೋ ಮ್ಯಾಕ್ರೋನಿ ರೆಸಿಪಿ ರೆಡಿ ಆಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತು ನಿಮ್ಮ ಫೇವ್ರೆಟ್ ಯಾವ ರೆಸಿಪಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ಒಂದು ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗುತ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ. ಧನ್ಯವಾದಗಳು.